ಶ್ರಾವಣ ಮಾಸದಲ್ಲಿ ಬರುವ ಲಕ್ಷ್ಮೀ ಪೂಜೆಗೆ ನಮ್ಮ ಕರಾವಳಿ ಕಡೆ ನೈವೇದ್ಯಕ್ಕೆ ಈ ಪಾಯಸ ಕಡ್ಡಾಯವಾಗಿರುತ್ತೆ. ಲಕ್ಷ್ಮಿಗೆ ಪ್ರಿಯವಾದ ಆಹಾರದಲ್ಲಿ ಈ ಗೋಧಿ ಕಡಿ ಪಾಯಸನೂ ಒಂದು ಅನ್ನುವ ನಂಬಿಕೆ. ಮೊದಲಿಗೆ ಒಂದು ಕಡಾಯಿಗೆ 1 ಕಪ್ ಆಗುವಷ್ಟು ಗೋಧಿ ಕಡಿನ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ನಂತರ ನೀರಲ್ಲಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. 2 ರಿಂದ 3 ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಬೇಯಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಪಾತ್ರಕ್ಕೆ ಹಾಕಿ ಅಗತ್ಯವಿರುವಷ್ಟು ನೀರನ್ನ ಹಾಕಿ 2 ರಿಂದ 3 ವಿಸಲ್ನ ಕೂಗಿಸ್ಕೊಳ್ಬೇಕು. ನೆಕ್ಸ್ಟು ಬೆಲ್ಲ ಪಾಕ ಮಾಡ್ಕೊಳ್ಬೇಕು. ಪಾಕ ಅಂದರೆ ಒಂದೆಳೆ ಪಾಕ ಏನಲ್ಲ, ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ನಾವು ಯಾವ ಮೆಜರ್ಮೆಂಟಲ್ಲಿ ಗೋಧಿ ಕಡಿನ ತೊಗೊಂಡಿದ್ದೀವೋ ಅದೇ ಮೆಜರ್ಮೆಂಟಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ತಗೊಂಡು ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನ ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು. ಪಾಕ ಬರೋ ಅವಶ್ಯಕತೆ ಏನೂ ಇಲ್ಲ. ನೆಕ್ಸ್ಟು ಕಾಯಿ ಹಾಲು ಮಾಡೋಕ್ಕೆ ಅರ್ಧ ಕಡಿಯಷ್ಟು ಕಾಯಿನ ತುರ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಿರೋ ಮಿಶ್ರಣದಿಂದ ಹಾಲನ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ದಪ್ಪ ಹಾಲು ಅಂದರೆ ಫಸ್ಟ್ ಟೈಮ್ ತೆಗೆದಿರುವ ಹಾಲು ಹಾಗೆ 2ನೇ ಸಲ ತೆಗೆದಿರೋ ಹಾಲು ಸ್ವಲ್ಪ ತೆಳುವಾದ ಹಾಲು ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರಲ್ಲಿ ಬೆಂದಿರುವಂಥ ಗೋಧಿ ಕಡಿನ ಒಂದ್ಸಲ ಚೆಕ್ ಮಾಡಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ಮೆತ್ತಗಾಗಿ ಬೆಂದಿರುತ್ತೆ. ಅದನ್ನು ನಾವು ಪಾಯಸ ಮಾಡೋ ಪಾತ್ರಕ್ಕೆ ಹಾಕಿ ನಾವು ಆಲ್ರೆಡಿ ಮಾಡಿರುವಂತಹ ಬೆಲ್ಲದ ಪಾಕ ಅಥವಾ ಬೆಲ್ಲದ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಕುದಿ ಬರೋಕ್ಕೆ ಇಡಬೇಕು. ಈ ಮಿಶ್ರಣನ ಎಲ್ಲಿವರೆಗೂ ಕುದಿ ಬರಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಆಗಬೇಕು. ಅಂದರೆ ಬೆಲ್ಲದಲ್ಲಿ ಇದು ಚೆನ್ನಾಗಿ ಹೊಂದ್ಕೊಂಡು ಬೇಯಬೇಕು. ನಂತರ ಇದಕ್ಕೆ ತುಪ್ಪದಲ್ಲಿ ಕರೆದಿರುವಂತಹ ಗೋಡಂಬಿ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪೌಡಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾವು 2ನೇ ಸಲ ತೆಗೆದಿರುವಂತಹ ತೆಳು ಕಾಯಿ ಹಾಲನ್ನ ಹಾಕಿ ಕುದಿ ಬರಿಸ್ಬೇಕು. ಕಾಯಿ ಹಾಲು ಹಾಕಿದ ಮೇಲೆ ನಿಮಗೆ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದ್ರು ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ತಣ್ಣಗಾದ ಮೇಲೆ ಇದು ಸ್ವಲ್ಪ ದಪ್ಪ ಆಗುತ್ತೆ. ಕೊನೆಗೆ ನಾವು ಫಸ್ಟ್ ತೆಗೆದಿರುವಂತಹ ದಪ್ಪ ಕಾಯಿ ಹಾಲನ್ನ ಹಾಕಿ ಒಂದು ಕುದಿ ಬರಿಸಿದ್ರೆ ಸಾಕು. ದಪ್ಪ ಕಾಯಿ ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿ ಬರಿಸಬಾರ್ದು. ಈ ಸಲ ಹಬ್ಬಕ್ಕೆ ನಮ್ಮ ಕರಾವಳಿಯ ಸಾಂಪ್ರದಾಯಿಕ ರುಚಿನ ಟ್ರೈ ಮಾಡಿ.